ಹೆಚ್ಚಿನ ಬಡ್ಡಿಯನ್ನ ಕೊಡೋದಾಗಿ ಹೇಳಿ ಗ್ರಾಹಕರ ಬಳಿ ಹಣ ಪಡೆದು ಮೋಸ ಮಾಡಿದ ಪ್ರಕರಣಗಳ ಬಗ್ಗೆ ಕೇಳ್ತಿದ್ರೆ ಆದರೆ ಇಲ್ಲೊಂದು ಕಡೆ ಕಡಿಮೆ ಬಡ್ಡಿಗೆ ಲೋನ್ ಕೊಡೋದಾಗಿ ಹೇಳಿ ಗ್ರಾಹಕರಿಂದಲೇ ಹಣವನ್ನ ಪಡೆದು ವಂಚನೆ ಮಾಡಿದ್ದಾರೆ. ಅಷ್ಟಕ್ಕೂ ಈ ಘಟನೆ ನಡೆದಿದ್ದು ಎಲ್ಲಿ, ಮೋಸ ಮಾಡಿದ್ದಾದರೂ ಹೇಗೆ, ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಕಡಿಮೆ ಬಡ್ಡಿಗೆ ಲೋನ್ ಕೊಡೋದಾಗಿ ಮೋಸ, ಹೆಣ್ಮಕ್ಳೇ ಟಾರ್ಗೆಟ್, ಕೋಟಿ ಕೋಟಿ ಧೋಖಾ. ಮೋಸ ಹೋಗೋರು ಇರುವವರೆಗೂ ಕೂಡ ಮೋಸ ಮಾಡೋರು ಇದ್ದೇ ಇರ್ತಾರೆ ಎಂಬ ಮಾತಿದೆ. ಪೊಲೀಸರು ಅದೆಷ್ಟೇ ಜಾಗೃತಿಯನ್ನು ಮೂಡಿಸಿದ್ರು, ಅದೆಷ್ಟೇ ಕ್ರಮವನ್ನು ಕೈಗೊಂಡ್ರು, ಮುಗ್ಧ ಜನರನ್ನ ಟಾರ್ಗೆಟ್ ಮಾಡಿ ಮೋಸ ಮಾಡೋ ಜಾಲಗಳು ಬೆಳಕಿಗೆ ಬರುತ್ತಲೇ ಇದೆ. ಸದ್ಯ ವಿಜಯಪುರದಲ್ಲಿ ಇಂಥದ್ದೇ ಪ್ರಕರಣವೊಂದು ಬೆಳಕಿಗೆ ಬಂದಿರುವಂಥದ್ದು. ವಿಜಯಪುರದಲ್ಲಿ ಮಹಿಳೆಯರನ್ನ ಟಾರ್ಗೆಟ್ ಮಾಡಿ ಬಹುಕೋಟಿ ವಂಚನೆ ನಡೆಸಲಾಗಿದೆ. ಕಡಿಮೆ ಬಡ್ಡಿಗೆ ಲೋನ್ ಕೊಡೋದಾಗಿ ನಂಬಿಸಿ ಅಮಾಯಕರ ಬಳಿ ಹಣವನ್ನು ಪಡೆದುಕೊಂಡು ವಂಚಕರು ಪರಾರಿಯಾಗಿದ್ದಾರೆ. ಇಷ್ಟು ದಿನ ಹೆಚ್ಚಿನ ಬಡ್ಡಿ ಕೊಡೋದಾಗಿ ಹೇಳಿ ಗ್ರಾಹಕರ ಬಳಿ ಹಣವನ್ನು ಪಡೆದುಕೊಂಡು ಮೋಸ ಮಾಡುತ್ತಿದ್ದ ಪ್ರಕರಣಗಳು ಬೆಳಕಿಗೆ ಬರ್ತಿದ್ವು. ಆದರೆ ಇಲ್ಲಿ ಕೇಸ್ ಉಲ್ಟಾ ಆಗಿದ್ದು, ಕಡಿಮೆ ಬಡ್ಡಿಗೆ ಲೋನ್ ಕೊಡೋದಾಗಿ ನಂಬಿಸಿ ಹಣವನ್ನು ಪಡೆದು ವಂಚಿಸಲಾಗಿದೆ. ಧೀರಜ್ ಸಿಂಗ್ ರಜಪೂತ್ ಹಾಗೂ ನವಾಜ್ ಪಠಾಣ್ ಈ ವಂಚನೆ ಜಾಲದ ಸೂತ್ರಧಾರಿಗಳು. ವಿಜಯಪುರದಲ್ಲಿ ಪಾಟೀಲ್ ಪ್ಲಾನೆಟ್ ಎಂಬ ಕಂಪನಿ ತೆರೆದಿದ್ದ ಧೀರಜ್, ನವಾಜ್ 100 ರೂಪಾಯಿಗೆ 50 ಪೈಸೆ ಬಡ್ಡಿಯಂತೆ ಲೋನ್ ಕೊಡ್ತೇವೆ ಅಂತ ಹೆಣ್ಮಕ್ಕಳ ಬಳಿ ಹಣವನ್ನು ಪಡೆದುಕೊಂಡಿದ್ರಂತೆ. ಲೋನ್ ನೀಡಲು 2-3 ತಿಂಗಳು ಮುಂಗಡ ಕಂತಿನ ಹಣವನ್ನು ಕಟ್ಟಿ ಅಂತ ಪಾವತಿ ಮಾಡಿಸಿಕೊಂಡು ಬಳಿಕ ಪರಾರಿಯಾಗಿದ್ದಾರೆ. ತಿಂಗಳಿಗೆ 12,000 ರೂಪಾಯಿ ಕಟ್ಟೋದತ್ ಹೇಳ್ಯಾರ್ರಿ ನಮಗೆ. ಮತ್ತು 10 ಲಕ್ಷ ಲೋನ್ ಕೊಡ್ತಾ ಹೇಳ್ಯಾರ್ರಿ. ನಾವು ಬರ್ತಾವ ಆಶಾಕತ್ ಹೇಳಿ ಏನು ಮಾಡಿದೀವಿ ರೀ, ಬಂಗಾರ ಬಡ್ಡಿ ಹಂಗೆ ತೆಗೆದು ಎಲ್ಲ ಮಾಡಿ ನಾವು ಕಟ್ಟಿದೀವಿ ರೀ. ಮತ್ತು ಬಿಜಾಪುರಕ್ಕೆ 2-3 ಸಲ ಬಂದೇವು ರೀ. ಅಲ್ಲಿ ಆಫೀಸ್ ಅದ, ಇಲ್ಲಿ ಆಫೀಸ್ ಅದ, ಅಲ್ಲಿ ಹೋಗ್ಯದ, ಇಲ್ಲಿ ಹೋಗ್ಯದ, ಏನು ಮಾಡೋನು ನಮಗೀಗ ಇಲ್ಲ ಹಂಕ ಹೋಗ್ರಿ ಅಂದೇವು ರೀ. ಅಲ್ಲಿ ಅವ್ರು ಊರಿಗೆ ಹೋಗ್ಕೊಂಬಂದಿದ್ದೀವಿ ರೀ. ಆಯ್ತು ಆ ಗುರುತಾಯಿ ಕೂನಿಂದ ಅವ್ರು ಕೇಳ್ಕೊಂಡೇ ಕಟ್ಟಿದ್ದೀವಿ ರೀ ನಾವು. ನನ್ನ ಈ ದುಡ್ಡು ಕಟ್ಟಿದ್ರೆ ಅಂದ್ರೆ ನೋಡ್ರಿ ಸರ, ಮತ್ತು ಮೋಸ ಏನು ಮಾಡ್ಯಾರು ನನ್ನ ಇಲ್ಲ ಆ ದುಡ್ಡು ಕಟ್ರಿ, ಅಚೇನಕ್ಕೆ ಅವು ಬರಲಿಲ್ಲ ಅಂದ್ರೆ ನಿಮ್ಮ ಕೈದಿಂದ ನಾ ಕೊಡ್ತಾ ಅತ್ತ ನಮಗೆ ಮೊದಲು ಹೇಳ್ಯಾರ್ರಿ. ಯಾರೋ ಚಿಕ್ಕಿಯಾಗೋಡು ಹೇಳ್ಯಾನ್ರಿ, ಆ ಗುರುತಾಯಿ ಹೇಳ್ಯಾರ್ರಿ ನಮಗೆ. ಲೋನ್ ಸಿಗುತ್ತೆ ಎಂಬ ಆಸೆಯಲ್ಲಿ ಮಹಿಳೆಯರು 50,000ದಿಂದ 1 ಲಕ್ಷದವರೆಗೆ ಹಣವನ್ನು ತಂದು ಕಟ್ಟಿದ್ರಂತೆ. ದುರಂತ ಅಂದ್ರೆ ಕೆಲ ಮಹಿಳೆಯರು ತಮ್ಮ ಮಂಗಳಸೂತ್ರ, ತಾಳಿಸರವನ್ನು ಕೂಡ ಅಡವಿಟ್ಟು ಹಣ ಕಟ್ಟಿದ್ರಂತೆ. ಹಣ ಸೇರ್ತಾ ಇದ್ದಂತೆ ರಾತ್ರೋರಾತ್ರಿ ಕಂಪನಿಗೆ ಬೀಗ ಜಡಿದ ವಂಚಕರು ಎಸ್ಕೇಪ್ ಆಗಿದ್ದಾರೆ. 1 ಲಕ್ಷ ರೂಪಾಯಿ ಕೊಟ್ಟಿದ್ದೇವ್ರಿ, ದುಡಿದು ಕೊಟ್ಟಿದ್ದೇವ್ರಿ. ಲೋನ್ ಕೊಡ್ತೀನಿ ನಾವು ಆಸಕ್ತಿದ್ದು ಕೊಳ್ಳಂದು ಕಿವ್ಯಾಂದು ಎಲ್ಲ ಮಾರಿ ಕೊಟ್ಟಿದ್ದೇವೆ. ಮತ್ತು ಈಗ ಏನು ಮಾಡೋದ್ರಿ, ಬರೋಣ ತಡ ನಮಗೆ ಬೈತಾರ್ರಿ. ಹ್ಯಾಂಗೆ ಮಾಡೋದ್ರಿ, ಬೈತಾರ್ರಿ. ನೀವು ಎಲ್ಲಿದ್ದು ನೀವು ರೊಕ್ಕ ಕೊಟ್ಟಿರಿ, ಅಲ್ಲಿ ನಾವು ತುಂಬಿದೆವು, ಅವ್ರಿಗೆ ಹೋಗಿ ಕೇಳ್ರಿ, ನೀವು ಬರಬೇಡ್ರಿ ನಮ್ಮ ಮನೆಗೆ ಬಂದ್ರೆ ರಬ್ಬರು ಹೋಗ್ತದ, ನಾವು ತೊಗೊಂದಿಲ್ರಿ, ಏನೂ ಮಾಡಿಲ್ಲ, ನೀವು ಯಾಕೆ ಬರ್ತೀರಿ ಅಂತಾರೆ. ಮತ್ತು ನಾವು ರೊಕ್ಕ ತೊಗೊಂಡದ ನಮ್ಗೆ ಕೊಡ್ರಿ ಅಂತ ನಾವು ಅವ್ರು ಹಂಗೆ ಅತ್ತಾರ್ರಿ. ಮತ್ತು ಹ್ಯಾಂಗೆ ಮಾಡೋದ್ರಿ ಸಾಹೇಬ್ರ ಹೇಳ್ರಿ. ನಮ್ಮ ಮನ್ಯಾಗ ಗಂಡದವ್ರು ಬರಬೇಡ, ಆ ಕಡೆ ಹೋಗ್ರಿ ಅಂತಾರೆ. ಮಕ್ಕಳು ನೀವು ಯಾರಿಗೆ ಕೇಳಿ ತುಂಬಿದ್ವಿ ಆ ಕಡೆ ಹೋಗತ್ತಾರೆ. ಇತ್ತ ಲೋನು ಇಲ್ಲ, ಅತ್ತ ಹಣವೂ ಕೂಡ ಇಲ್ಲದೆ ಮಹಿಳೆಯರು ಕಂಗಾಲಾಗಿದ್ದಾರೆ. ನ್ಯಾಯ ದೊರಕಿಸಿಕೊಡುವಂತೆ ಎಸ್ಪಿ ಲಕ್ಷ್ಮಣ್ ನಿಂಬರ್ಗಿ ಅವರಿಗೆ ಮನವಿ ಕೂಡ ಇಟ್ಟಿದ್ದಾರೆ. ಎಸ್ಪಿ ಸೂಚನೆ ಮೇರೆಗೆ ಪ್ರತ್ಯೇಕ ಕೇಸ್ಗಳನ್ನು ದಾಖಲಿಸಿಕೊಂಡಿರುವಂತಹ ಪೊಲೀಸರು ವಂಚಕರ ಪತ್ತೆಗೆ ಬಲೆ ಬೀಸಿದ್ದಾರೆ.